ಒಂದು ಕುಟುಂಬ ತನ್ನ ಭಕ್ತಿಯನ್ನು ಕಾಪಾಡಿಕೊಳ್ತು, ಹೇಗೆ ಒಂದು ಕುಟುಂಬ ತನ್ನ ಭಕ್ತಿಯನ್ನು ಅದು ಕಳೆದುಕೊಂಡು ಭಕ್ತಿಹೀನವಾಗ್ತದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ತಿಳಿಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಫೋಟೋಗೂ ಮತ್ತು ಎಕ್ಸ್ರೇಗೂ ಏನಾದರೂ ವ್ಯತ್ಯಾಸ ನಿಮ್ಗೆ ಗೊತ್ತುಂಟಾ? ಫೋಟೋಗೂ ಮತ್ತು ಎಕ್ಸ್ರೇಗೆ ಏನಾದರೂ ವ್ಯತ್ಯಾಸ ನಿಮ್ಗೆ ಗೊತ್ತಾ? ಫೋಟೋ ಅಂದ್ರೆ ಏನು, ಎಕ್ಸ್ರೇ ಅಂದ್ರೆ ಏನು? ನಾನು ಹೇಳ್ತೀನಿ. ಫೋಟೋ ಅಂದ್ರೆ ಪ್ರದರ್ಶನ. ಫೋಟೋ ಅಂದ್ರೆ ಏನ್ರಿ? ಪ್ರದರ್ಶನ. ಉದಾಹರಣೆಗೆ ಇನ್ನೂ ನಿಮ್ಗೆ ತಲೆಗೆ ಹೋಗ್ಬೇಕದು. ಫೋಟೋ ಏನ್ ತೋರಿಸ್ತದಪ್ಪ ಅಂತಂದ್ರೆ, ನಾವು ಆನಂದಕರವಾಗಿದ್ದೀವ ಅಥವಾ ಆವೇದನೆಯಲ್ಲಿ ಇದ್ದೀವ ಅಂತ ಹೇಳಿ ಫೋಟೋ ತೋರಿಸ್ತದ. ಏನ್ರಿ? ಫೋಟೋ ಏನ್ ಮಾಡ್ತದ? ನಾವು ಆನಂದವಾಗಿದ್ದೀವ, ನಾವು ಏನು ಬಾಧೆಯಲ್ಲಿದ್ದೀವ ಅಂತೇಳಿ ಏನ್ ಪ್ರದರ್ಶನ ತೋರಿಸ್ತದ ಫೋಟೋದಾಗ ಗೊತ್ತಾಗ್ತದೆ. ಇನ್ನ ನಿಮ್ ತಲೆಗೆ ತಿಳುವಂತ ತಿಳಿತೀನಿ, ಇನ್ನ ನಿಮ್ ತಲೆಗೆ ಹೋಗ್ಬೇಕು. ಇನ್ನ ಟ್ಯೂಬ್ಲೈಟ್ ಬೆಳಗಲಾಗ್ಯದ. ಇಬ್ರು ಗಂಡ ಹೆಂಡತಿ ಫೋಟೋ ನೋಡಿದ್ರೆ ಆ ಫೋಟೋಲ್ಲಿ ಹೆಂಗಿರ್ತದಪ್ಪ ಅಂತಂದ್ರೆ, ಗಂಡ ಹೆಂಡತಿ, ಹೆಂಡತಿ ಗಂಡನ ಮೇಲೆ ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋ ತೆಕ್ಕೊಂಡಿರ್ತಾರೆ. ನನ್ನ ಮಾತು ಅರ್ಥ ಆಗ್ಲತ್ತದ್ರಿ? ಗಂಡ ಹೆಂಡತಿ ಮೇಲೆ ಕೈ ಹಾಕಿ ಈತನ ಹಣೆ ಈತನ ತಲೆ ಒಯ್ದು ಆಕನ ತಲೆಗೆ ಹಚ್ಚದಂಗೆ ಫೋಟೋ ತಕೊಂಡಿರ್ತಾನೆ. ಎರಡು ತಲೆಗಳು ಏನಾಗಿರ್ತಾವ ಫೋಟೋದಾಗ? ಟಚ್ ಆಗಿರ್ತಾವ. ನೋಡ್ರಿ ಅಂತ ಫೋಟೋಗಳು ನೋಡ್ರಿ. ತಲೆ ಹಣಿ ಟಚ್ ಆಗಿದ್ ನೋಡಿಲ್ಲ ಅಂದ್ರೆ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತಿಕ್ಕೊಂಡ್ರಿ. ನೋಡ್ರಿ, ಹೆಂಡತಿ ಗಂಡ ಹೆಗಲ ಮೇಲೆ ಕೈ ಹಾಕೊಂಡಿದ್ ಫೋಟೋ ತಕ್ಕೊಂಡಿದ್ ನೋಡ್ರಿ. ಏನ್ ತೋರಿಸ್ತದ್ರಿ ಹಂಗಂದ್ರೆ? ಹೆಂಡತಿ ಗಂಡ ಇಬ್ಬರು ನಗರತ್ತ ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋ ತಿಕ್ಕೊಂಡ್ರ ಫೋಟೋ ನೋಡಿದ್ರೆ ಏನ್ ಅನ್ನಿಸ್ತದ? ಆ ಕುಟುಂಬ ಏನದ? ಆ ಗಂಡ ಹೆಂಡತಿ ಹೆಂಗಾರ ಸಂತೋಷಾರ ಅನ್ನಿಸ್ತದ. ಒಂದೊಂದ್ಸಲ ಅನ್ನಿಸ್ತದ ಅವ್ರ ಫೋಟೋ ನೋಡಿದ್ರ, ಪ್ರಪಂಚದಾಗ ಇವ್ರಂತ ಪ್ರೀತಿ ಮಾಡೋ ಗಂಡ ಹೆಂಡತಿ ಬೇರೆ ಯಾರು ಇಲ್ಲಪ್ಪ, ಇವರೇ ಹರೇನೋ ಲವ್ ಬರ್ಡ್ಸ್ಗಳನ್ನಂಗೆ ಕಾಣಿಸ್ತದ. ಒಂದೊಂದ್ಸಲ ಆಲೋಚನೆ ಬರ್ತಾವ. ಅವ್ರ ಫೋಟೋ ತಿಕ್ಕೊಂಡಿದ ರೀತಿ ನೋಡಿದ್ರೆ ಫೋಟೋ ಹಂಗೆ ತೋರಿಸ್ತದ. ಒಂದ್ ದಿವಸ ಅದೇ ಫೋಟೋ ತಿಕ್ಕೊಂಡಂತ ಆ ಹೆಣ್ಮಗಳ ಮನೆಗೆ ಹೋಗಿ ನೋಡಿದಾಗ ಗಂಡನ ಫೋಟೋಕ್ಕೆ ಹೂವಿನಾರ ಹಾಕಿರ್ತಾರ. ಬಾಜು ಇದ್ದಿದ್ದ ಫೋಟೋ ಯಾವ್ದಿರ್ತದ್ರಿ? ಹೆಗಿಲ್ ಮೇಲೆ ಕೈ ಹಾಕೊಂಡಿದ್ದಿರ್ತದ, ಮೊದಲಿನ ಫೋಟೋ. ಈಗ ರೀಸೆಂಟ್ ಆಗಿ ಮನೆಗೆ ಹೋಗಿ ನೋಡಿದಾಗ ಗಂಡನ ಫೋಟೋಕ್ಕೆ ಏನ್ ಆಗಿರ್ತಾರ ಅಂದ್ರ ಆತ ಈ ಲೋಕ ಬಿಟ್ಟು ಹೋಗಿರ್ತಾನ. ಆ ಸಿಸ್ಟರ್ ಏನು ಇವರು ಏನಾಯ್ತು, ಯಾಕೆ ಹೋಗ್ಬಿಟ್ರು ಜಲ್ದಿನೇ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಬ್ರದರ್ ಆತ್ಮಹತ್ಯೆ ಮಾಡ್ಕೊಂಡ್ರ ಇವ್ರೆ ಅಂತ ಹೇಳ್ತಾರ. ಅವ್ರು ಏನ್ ಮಾಡ್ಕೊಂಡಂತ? ಆತ್ಮಹತ್ಯೆ ಮಾಡ್ಕೊಂಡ್ರಂತ. ಯಾಕೆ ಸಿಸ್ಟರ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಪ್ರಸಂಗ ಏನು ಬಂತಂದ್ರೆ, ಏನಿಲ್ಲ ಬ್ರದರ್, ಸ್ವಲ್ಪ ಅವ್ರಿಗೂ ನನಗ ಅವಾಗವಾಗ ಆಗ್ತಾ ಇರಲಿಲ್ಲ, ಅವಾಗವಾಗ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇತ್ತು, ಅವಾಗವಾಗ ಮನಸ್ತಾಪ ಬರ್ತಾ ಇತ್ತು. ಆದ್ರೆ ಏನಾಯ್ತು ಏನೋ ಗೊತ್ತಿಲ್ಲ, ಮೊನ್ನೆ ಅದು ನಾನೊಂದು ಮಾತಂದ ಅವ್ರೊಂದು ಮಾತಂದ್ರು, ಆ ಮಾತಿಗೆ ಮಾತು ಬೆಳೆದು ಏನಾಯ್ತಪ್ಪ ಅಂತಂದ್ರೆ ಅವರು ಏನ್ ಮಾಡ್ದಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಂತ ಹೇಳ್ತಾರ. ಅವ್ರು ಅಂದ್ರೆ ಫೋಟೋ ಏನ್ ತೋರಿಸ್ತದ್ರಿ? ಫೋಟೋ ಏನ್ ತೋರಿಸ್ತದ? ಫೋಟೋ ಅಂದ್ರೆ ಅರ್ಥ ಏನಂದ್ರೆ ಪ್ರದರ್ಶನ. ಪ್ರದರ್ಶನ ಮಾಡ್ತದ. ಇಲ್ಲಿ ತನಕ ನಾವು ಹಾಡುಗಳು ಹಾಡ್ದಿವಿ, ಒಬ್ಬೊಬ್ಬರು ಆರಾಧನೆ ಮಾಡಿದಿವಿ, ಪ್ರಾರ್ಥನೆ ಮಾಡಿದಿವಿ, ಹಲ್ಲೆಲೂಯಾ ಹೇಳ್ದಿವಿ, ಆಮೇನ್ ಹೇಳ್ದಿವಿ, ಕೆಲವೊಬ್ರು ನಕ್ಕಿವಿ, ಕೆಲವೊಬ್ರು ಸಂತೋಷ ಪಟ್ವಿ. ಇದೆಲ್ಲ ಏನ್ ತೋರಿಸ್ತದ್ರಿ? ಯಾವ್ದಕ್ ಸಾದೃಶ್ಯ ಅದು? ಫೋಟೋಕ್ ಸಾದೃಶ್ಯ. ಅದೆಲ್ಲ ತಲೆಗೆ ಹೋಗಲ್ಲಾಗಿದೆ ನೋಡ್ರಿ. ಇದೆಲ್ಲ ಏನ್ರಿ ಇದು? ಫೋಟೋ. ಫೋಟೋ ಏನ್ ತೋರಿಸ್ತದಪ್ಪ ಅಂತಂದ್ರೆ ಪ್ರದರ್ಶನ ತೋರಿಸ್ತದ ಫೋಟೋ. ಆದ್ರೆ
ಫೋಟೋಗೂ ಮತ್ತು ಎಕ್ಸ್ರೇಗಿರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಎಕ್ಸ್ರೇ ಏನು ತೋರಿಸ್ತದಪ್ಪ ಅಂತಂದರೆ, ಫೋಟೋ ನಾವು ಆರೋಗ್ಯವಾಗಿದ್ದೀವ ಇಲ್ಲ ಅಂಥೇಳಿ ಫೋಟೋ ತೋರಿಸ್ತದೆ. ಎಕ್ಸ್ರೇ ಏನು ತೋರಿಸ್ತದಪ್ಪ ಅಂತಂದರೆ, ನಾವು ಆರೋಗ್ಯವಾಗಿದ್ದೀವ ಅಥವಾ ಅನಾರೋಗ್ಯವಾಗಿದ್ದೇವ ಅಂತೇಳಿ ಅದು ಎಕ್ಸ್ರೇ ತೋರಿಸ್ತದೆ ಅಂತೇಳಿ. ಹಲ್ಲೆಲೂಯಾ. ನಿಜವಾಗಿ ನಾವು ಆರೋಗ್ಯವಂತರಾಗಿದ್ದೀವ, ನಿಜವಾಗಿ ನಾವು ಯಾವುದಾದ್ರು ಕಾಯಿಲೆಗೆ ನಾವು ತುತ್ತಾಗಿದ್ದೀವಿ ಅಂತೇಳಿ ಯಾವುದು ತೋರಿಸ್ತದ್ರಿ? ಎಕ್ಸ್ರೇ ತೋರಿಸ್ತದೆ. ಅಂದರೆ ಫೋಟೋಗೂ ಮತ್ತು ಎಕ್ಸ್ರೇಗೂ ಬಹಳ ಏನದ್ರಿ ವ್ಯತ್ಯಾಸ ಅದ. ಸೊ ಅದೇ ರೀತಿಗೆ ಅವ ಅಜ್ಜಿಗೆ ಯಾವಾಗಲೂ ಮನೆಗೆ ಹೇಳ್ತಾಳಂತ, ಯಪ್ಪ ಯಾಕೋ ನನ್ನ ಎದೆಗೆ ಏನೋ ಕುಂತದ, ಯಪ್ಪ ನನ್ನ ಎದೆಗೆ ಯಾಕೋ ಏನೋ ಕುಂತದ, ಯಪ್ಪ ನನ್ನ ಎದೆಗೆ ಯಾಕೋ ಏನೋ ಕುಂತದ್ರು ಅಂತೇಳಿ ಒಬ್ಬ ಅಜ್ಜಿ ಪದೇ ಪದೇ ಮನೆಗೆ ಹೇಳ್ತಾಳಂತ. ಹೇಳಿದಾಗ ಮನೆಯವ್ರು ಬ್ಯಾಸರಕ್ಕೆ ಬಂದು ಒಂದ್ಸಲ ಏನು ಮಾಡಿದಾರಂತೆ, ಹೋಗಿ ಎಕ್ಸ್ರೇ ಮಾಡಿಸ್ತಾರಂತಕ್ಕಿಂತ. ಎಲ್ಲ ಕಡೆಗೆ ನೋಡಿದ್ರಂತ ಏನೂ ಕಾಣಲಿಲ್ಲ, ಎಲ್ಲ ಚಲೋನೇ ಅದ. ಆದ್ರೂ ಕೂಡ ಆಕಿ ಯಾಕೋ ನನ್ನ ಎದೆಗೆ ಕುಂತದ, ಯಾಕೋ ನನ್ನ ಎದೆಗೆ ಕುಂತದ ಅಂದ್ರೆ ಹೋಗಿ ಒಂದ್ಸಲ ಏನು ಮಾಡಿದಾರಂತ ಆಕಿಗೆ ಎಕ್ಸ್ರೇ ಮಾಡಿಸ್ತಾರಂತ. ಎಕ್ಸಾಕ್ಟ್ ಎಕ್ಸ್ರೇ ಮಾಡಿದಾಗ ಎದೆ ಭಾಗದಲ್ಲಿ ಏನೋ ಕರ್ರಗೆ ಬಂತಂತ. ಆವಾಗ ನೋಡಿದ್ರೆ ಚೆನ್ನಾಗೇ ಇದ್ದಾಳೆ. ಎಕ್ಸ್ರೇಲಿ ಮಾತ್ರ ಏನು ಬಂದದ, ಸ್ವಲ್ಪ ಏನೋ ತೇಡ ಬಂದದ ಅಂಥೇಳಿ ಅಜ್ಜಿಗೆ ಮನೆಯಾಗ ಚಂದ ಪರಿಶೀಲನೆ ಮಾಡಿ ನೋಡಿದಾಗ, ಚಂದ ಪರಿಶೋಧನೆ ಮಾಡಿ ನೋಡಿದಾಗ ಇಲ್ಲಿದು ನಾಸಿ ಡಬ್ಬಿ ಹೊರಗೆ ತೆಗೆದ್ರಂತ. ಏನಿತ್ತಂತ ಎದೆಯಾಗ, ಎದೆಯಾಗ ಅವಾಗ ಏನು ಇಟ್ಕೊತೇಳಂತ, ನಾಸಿ ಡಬ್ಬಿ ಇರ್ತಿತ್ತಂತ. ಎಕ್ಸ್ರೇ ಮಾಡಾಗ ಏನು ಮಾಡಿದ್ರೆ ಅಂದರೆ, ಆ ನಾಸಿ ಡಬ್ಬಿ ಹಂಗೆ ಏನಾಗ್ಯದ, ಏನಾಗ್ಯದ್ರಿ ಅದು, ಎಲ್ಲಿ ಬಂದದು ಎಕ್ಸ್ರೇದಾಗ ಆಕಿ ಎಲ್ಲಿ ಇಟ್ಕೊಂಡ್ರೆ ಎಕ್ಸಾಕ್ಟ್ ಅದೇ ಜಾಗದಾಗ ಏನಾಗ್ಯದ ಕರ್ರಗ ಬಂದದು. ಅಂದರೆ ಫೋಟೋ ಬಾಹ್ಯ ರೂಪವನ್ನು ತೋರಿಸ್ತದ, ಎಕ್ಸ್ರೇ ನಿಜ ರೂಪವನ್ನು ತೋರಿಸ್ತದ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತು ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಎರಡು ಕುಟುಂಬಗಳು, ಭಕ್ತಿಯ ಕುಟುಂಬಗಳು. ಎರಡು ಕುಟುಂಬಗಳಲ್ಲಿ ಒಂದು ಕುಟುಂಬ ತನ್ನ ಭಕ್ತಿಯನ್ನು ಕಾಪಾಡಿಕೊಳ್ತು, ಒಂದು ಕುಟುಂಬ ಭಕ್ತಿಹೀನತೆಯಲ್ಲಿ ಜಾರಿ ಹೋಯಿತು. ಒಂದು ಕುಟುಂಬ ಅದು ಸಂಪೂರ್ಣವಾಗಿ ಭಕ್ತಿಯಲ್ಲಿ ವಿಫಲವಾಯಿತು, ಒಂದು ಕುಟುಂಬ ದೇವರ ಆಶೀರ್ವಾದದಲ್ಲಿ ವಿಫಲವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಲೋಟನ ಜೀವಿತವನ್ನು ಒಂದು ಸಲ ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ಲೋಟನ ಜೀವಿತ ಒಂದು ಸಲ ನಾವು ಈ ಸಮಯದಲ್ಲಿ ನಾವು ನೋಡೋಣ. ಆತನು ಫೋಟೋದಲ್ಲಿ ಯಾವ ರೀತಿಗಿದ್ದಾನೆ, ಎಕ್ಸ್ರೇದಲ್ಲಿ ಯಾವ ರೀತಿಗಿದ್ದಾನೆ ಎಂಬುದಾಗಿ ಒಂದು ಸಲ ಆತನ ಜೀವಿತ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಸಲ ನಮ್ಮನ್ನು ಕೂಡ ನಾವು ಏನ್ ಮಾಡೋಣ ಅಂದ್ರೆ, ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಮ್ಮನ್ನು ನಾವು ಏನ್ ಮಾಡೋಣ, ಪರೀಕ್ಷೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಲ್ಲೆಲೂಯಾ. ನಾವು ಲೋಟನ ಜೀವಿತವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಆತನು ಫೋಟೋದಲ್ಲಿ ಹೇಗೆ ಕಾಣ್ತಾ ಇದ್ದಾನೆ ಮತ್ತು ಎಕ್ಸ್ರೇಲಿ ಆತನ ಕುಟುಂಬ ಯಾವ ರೀತಿ ಇದೆ ಎಂಬುದಾಗಿ ನಾವು ಒಂದು ಸಲ ಧ್ಯಾನ ಮಾಡ್ತಾ ನಾವು ನೋಡೋಣ. ಈ ಸಮಯದಲ್ಲಿ ನಾವು ಸುಮಾರು 5 ಸಂಗತಿಗಳನ್ನು ನಾವು ಈ ಸಮಯದಲ್ಲಿ ಲೋಟನ ಜೀವಿತದಲ್ಲಿ ನೋಡೋಣ. ನಾನು ಮೊದಲೇ ಹೇಳಿದೆ, ಫೋಟೋ ಪ್ರದರ್ಶನ ಮಾಡುತ್ತದೆ ಮತ್ತು ಎಕ್ಸ್ರೇ ಸತ್ಯವನ್ನು ಬಯಲ್ಪಡಿಸುತ್ತದೆ ಎಂಬುದಾಗಿ ನಾನು ಮುಂಚಿತವಾಗಿ ನಿಮಗೆ ಹೇಳಿದೆ. ಈ ಸಮಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 19ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಯಾರಾದರೂ ದಯಮಾಡಿ ಬರುತ್ತೀರಮ್ಮ? ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸದೋಮಿಗೆ ಬಂದಾಗ ಲೋಟನು ಸದೋಮಿನ ಊರ ಬಾಗಿಲಲ್ಲಿ ಕೂತುಕೊಂಡಿದ್ದನು. ಸಾಕಮ್ಮ. ಇಲ್ಲಿ ನಾವು ನೋಡ್ತಿದ್ದೇವೆ ಲೋಟನ ಜೀವಿತ, ಲೋಟನ ಒಂದು ಬದುಕು, ಲೋಟನ ಒಂದು ಫೋಟೋದಲ್ಲಿ ಆತನ ಯಾವ ರೀತಿ ಕಾಣ್ತಾ ಇದ್ದಾನಪ್ಪ ಅಂತಂದ್ರೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಲ್ಲಿ ಲೋಟನು ಆತನು ಊರ ಬಾಗಿಲ ಅಗಸೆ ಹತ್ರ ಆತನು ಕಟ್ಟೆಯ ಮೇಲೆ ಅಲ್ಲಿ ಊರ ಬಾಗಿಲಲ್ಲಿ ಕೂತ್ಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಇದು ಲೋಟನ ಒಂದು ಫೋಟೋ ಅಂತ ಹೇಳಿರೋದು. ಫೋಟೋದಾಗ ಲೋಟ ಎಲ್ಲೇನರಿ? ಊರು ಬಾಗಿಲಿನ ಅಗಸೆಯಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ಊರು ಬಾಗಿಲಿನ ಅಗಸೆಯಲ್ಲಿ, ಊರು ಬಾಗಿಲಿನ ಮುಖ್ಯ ದ್ವಾರದಲ್ಲಿ ಆ ಕಟ್ಟೆ ಮೇಲೆ ಯಾರು ಕೂತ್ಕೊಳ್ತಾರಪ್ಪ ಅಂತಂದ್ರೆ ಆ ಊರಿನ ಹಿರಿಯರು ಕೂತ್ಕೊಳ್ತಾರೆ, ಆ ಊರಿನ ಮುಖಂಡರು ಕೂತ್ಕೊಳ್ತಾರೆ, ಆ ಊರಿನಲ್ಲಿ ನ್ಯಾಯ ಪಂಚಾಯತಿಗಳನ್ನು ನ್ಯಾಯ ನಿರ್ಣಯಗಳನ್ನು ಮಾಡುವಂತವರು ಹಿರಿಯರು ಸಾಮಾನ್ಯವಾಗಿ ಊರು ಅಗಸೆ ಬಾಗಿಲ ಒಂದು ಕಟ್ಟೆ ಮೇಲೆ ಸಾಮಾನ್ಯವಾಗಿ ಕೂತ್ಕೊಳ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ.
ಅಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಲೋಟನ ಜೀವಿತ ಯಾವ ರೀತಿಗಿದೆಪ್ಪ ಅಂತಂದ್ರೆ, ಈ ಲೋಟನ ಬದುಕು ಯಾವ ರೀತಿಗಿದೆಪ್ಪ ಅಂತಂದ್ರೆ, ನಾವು ನೋಡ್ತಿದ್ದೇವೆ ಆತನು ಎಲ್ಲಿ ಕೂತ್ಕೊಂಡಿದ್ದಾನಪ್ಪ ಅಂತಂದ್ರೆ, ಆತನು ಆ ಒಂದು ಸೊದೋಮಿನ ಊರ ಬಾಗಿಲ ಒಂದು ಬಳಿಯಲ್ಲಿ, ಅಗಸ್ಯೆಯ ಬಾಗಿಲ ಬಳಿಯಲ್ಲಿ ಆತನು ಎಲ್ಲ ಹಿರಿಯರ ಜೊತೆ, ನ್ಯಾಯಾಧಿಪತಿಗಳ ಜೊತೆ ಆತನು ಫೋಟೋದಲ್ಲಿ ಕಾಣ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಲ್ಲಿ ಕಾಣ್ತಾ ಇದ್ದಾನೆ ಈತನು? ಫೋಟೋದಲ್ಲಿ ನಾವು ನೋಡ್ತಿದ್ದೇವೆ. ಆ ಸೊದೋಮಿನ ಎಲ್ಲ ಹಿರಿಯರ ಜೊತೆ, ಎಲ್ಲ ಜನರ ಜೊತೆ, ನ್ಯಾಯಾಧಿಪತಿಗಳ ಜೊತೆ ಈತನೊಬ್ಬನು ಮುಖಂಡನಾಗಿ ಇವತ್ತು ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಲ್ಲಿ ಫೋಟೋದಲ್ಲಿ ಯಾರು ಕಾಣ್ತಾ ಇದ್ದಾರೆ ಅಂದ್ರೆ, ಈ ಲೋಟನು ಕಾಣ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಎಕ್ಸ್ರೇಲಿ ಯಾವ ರೀತಿಗಿದ್ದಾನೆ ನೋಡೋಣ. ಈತನು ಫೋಟೋದಲ್ಲಿ ಊರು ಹಿರಿಯರ ಜೊತೆ ಇದ್ದಾನೆ, ಆದ್ರೆ ನಾವು ನೋಡ್ತಿದ್ದೇವೆ ಎಕ್ಸ್ರೇಲಿ ನಾವು ನೋಡ್ತಿದ್ದೇವೆ. ದಯವಿಟ್ಟು ಯಾರಾದರೂ ಆದಿಕಾಂಡ 19ನೇ ಅಧ್ಯಾಯ 9ನೇ ವಚನ ಓದ್ತಾರೆ ಯಾರಾದರೂ ದಯವಿಟ್ಟೊಬ್ಬರು. ಅವರು ದಾರಿ ಬಿಡು ಎಂದು ಹೇಳಲಿ, ಇವರು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಬೇಕು. ಆ ಮನುಷ್ಯರಿಗೆ ಕೆಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೆಡು ಮಾಡುತ್ತೇವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಸಾಕಮ್ಮ. ಎಕ್ಸ್ರೇಲಿ ಯಾವ ಊರಿನ ಮುಖಂಡರ ಜೊತೆ ಆತನು ಕೂತ್ಕೊಂಡಿದ್ದನೋ, ಯಾರು ನ್ಯಾಯಾಧಿಪತಿಗಳ ಜೊತೆ ಆತನು ಅಗಸ್ಯ ಬಾಗಿಲಲ್ಲಿ ಕೂತ್ಕೊಂಡಿದ್ದನೋ, ಈ ಲೋಟನು ಎಲ್ಲರೂ ನನ್ನ ಜೊತೆ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು, ನಾನು ಊರಿನಲ್ಲಿ ಒಬ್ಬ ಪ್ರಮುಖನಾಗಿದ್ದೇನೆ, ಪ್ರಮುಖನ ಸ್ಥಾನದಲ್ಲಿ ಇದ್ದೇನೆ ಎಂಬುದಾಗಿ ಈ ಎಲ್ಲರೂ ನನ್ನ ಜೊತೆ ಇದ್ದಾರೆ ಎಂಬುದಾಗಿ ಆತನು ತಿಳಿದುಕೊಂಡು ಫೋಟೋದಲ್ಲಿ ಕಾಣ್ತಾ ಇದ್ದಾನೋ. ಆದ್ರೆ 9ನೇ ವಚನದಲ್ಲಿ ನೋಡ್ತಿದ್ದೀವಿ ಎಕ್ಸ್ರೇಲಿ ಆತನು ಯಾವ ರೀತಿಗಿದ್ದಾನಪ್ಪ ಅಂತಂದ್ರೆ, ಅದೇ ಜನ, ಯಾವ ಜನ ಲೋಟನ ಜೊತೆ ಇದ್ರು, ಯಾವ ಜನ ಲೋಟನ ಜೊತೆ ಕೂತ್ಕೊಂಡಿದ್ರು, ಅದೇ ಜನ 9ನೇ ವಚನ ನೋಡ್ತಿದ್ದೇವೆ. ಇವನು ಯಾರೋ, ಇವ ಪರದೇಶಿವ, ಎಲ್ಲಿಂದ ಬಂದು ನಮಗೆ ನ್ಯಾಯ ಹೇಳ್ತಾ ಇದ್ದೇನೆ, ನಾವು ಇವರಿಗೆ ಕೇಡು ಮಾಡೋದಕ್ಕಿಂತ ಹೆಚ್ಚಿಗೆ ನಾವು ಇವನಿಗೆ ಕೇಡು ಮಾಡೋಣ ಬನ್ನಿರಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಕ್ಸ್ರೇದಾಗ ಹೆಂಗದ್ರಿ ಲೋಟನ ಜೀವಿತ? ಯಾರು ಇಲ್ಲ, ಆತನಿಗೆ ಒಬ್ಬಂಟಿಗನಾಗಿ ಉಳಿದಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಎಕ್ಸ್ರೇದಾಗ ಆತನ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ಆತನ ಜೀವಿತದಲ್ಲಿ ಫೋಟೋ ತೆಗೆದು ಎಕ್ಸ್ರೇ ನೋಡುವಂಥ ಸಂದರ್ಭದಲ್ಲಿ, ಆತನ ಜೀವಿತದಲ್ಲಿ ಯಾರನ್ನು ಆತನು ನಂಬಿದನೋ, ಯಾರು ನನ್ನವರೆಂಬುದಾಗಿ ಆತನು ತಿಳ್ಕೊಂಡಿದನೋ, ಈ ಜನ ಎಲ್ಲ ನನ್ನವರೆಂಬುದಾಗಿ ಯಾವ ತಿಳ್ಕೊಂಡಿದನೋ, ಅದೇ ಲೋಟನ ಒಂದು ಎಕ್ಸ್ರೇ ಆತನ ಯಾವನ್ ಕಾಣ್ತಾ ಇದ್ದಾನೆ ಅಂದ್ರೆ, ಅದೇ ಜನರು ಆತನಿಗೆ ಹೇಳ್ತಾ ಇದ್ದಾರೆ, ಇವನು ಯಾವನೋ ಪರದೇಶಿ ನನ್ನ ಮಗ, ಇವತ್ತು ನಮ್ಮ ಊರಲ್ಲಿ ಬಂದು, ನಮ್ಮ ಮಧ್ಯದಲ್ಲಿ ಬಂದು ಇವತ್ತು ನಮಗ್ ಬುದ್ಧಿ ಹೇಳಕೊಂಡ್ರನೇವ, ಬರ್ರೋ ಇವನಿಗೆ ಮೊದಲು ಏನ್ ಮಾಡಮ್ಮ ಅಂತಂದ್ರೆ ಇವನಿಗೆ ಕೇಡ್ ಮಾಡಮ್ಮ ಅಂತಾರ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇದು ಲೋಟನ ಒಂದು ಎಕ್ಸ್ರೇಯ ಜೀವಿತ ಎಂಬುದಾಗಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡೋಣ, ಎರಡನೇ ಒಂದು ಸ್ವಭಾವ, ಎರಡನೇ ಒಂದು ಲಕ್ಷಣ ಆತಲ್ಲಿ ಏನಿದೆ. ದಯವಿಟ್ಟು ಯಾರಾದರೂ ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನ ಯಾರಾದರೂ ದಯವಿಟ್ಟು ಓದ್ತೀರಾ? ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರ ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಕೂಳುಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ. ಸಾಕಮ್ಮ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಆದಿಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ ಈ ಒಂದು ಲೋಟನ ಒಂದು ಜೀವಿತ. ಎರಡನೇದಾಗಿ ನಾವು ನೋಡ್ತಿದ್ದೇವೆ ಫೋಟೋದಲ್ಲಿ ಯಾವ ರೀತಿಗಿದೆಪ್ಪ ಅಂತಂದ್ರೆ, ಸಾಯಂಕಾಲದಲ್ಲಿ ದೂತರು ಬರುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಲೋಟನು ತಾನಿರುವಂತ ಸ್ಥಳದಿಂದ ಎದ್ದು ಅವರು ಎದುರುಗಡೆ ಹೋಗಿ ಬೊಗ್ಗಿ ನಮಸ್ಕಾರ ಮಾಡದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಏನ್ ಮಾಡದನಂತ್ರಿ? ಲೋಟ ಏನ್ ಮಾಡದನಂತ? ದೂತರ ಕಂಡ ತಕ್ಷಣ, ಆ ದೂತರು ಪರಾಯದವರು ಎದುರು ಕಂಡ ತಕ್ಷಣ ಆತನ ಏನ್ ಮಾಡದನಂದ್ರೆ, ತಾನಿರುವಂತ ಸ್ಥಳದಿಂದ ಎದ್ದವರಿಗೆ ಎದುರುಗೊಂಡು ನಾವು ನೋಡ್ತೇವೆ ಅಲ್ಲಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಸಾಷ್ಟಾಂಗ ನಮಸ್ಕಾರ ಮಾಡದನಪ್ಪ ಅಂತಂದ್ರೆ, ಬೊಗ್ಗಿ ನಮಸ್ಕಾರ ಮಾಡದನಂತಂದ್ರೆ 8 ಅಂಗಗಳು ಭೂಮಿಗೆ ಮಣ್ಣಿಗೆ ತಾಕುವಂತೆ ಆತನು ತಗ್ಗಿಸ್ಕೊಂಡು ಅವ್ರಿಗೆ ಏನ್ ಮಾಡದನಂತ? ನಮಸ್ಕಾರ ಮಾಡದನಂತ. ಹಲ್ಲೆಲೂಯಾ. ಸಾಷ್ಟಾಂಗ ನಮಸ್ಕಾರ ಅಂತ ಎದಕ್ಕಂತಾರೆ ಗೊತ್ತದ? ನಮ್ಮ ದೇಹದಲ್ಲಿರುವಂತ 8 ಅಂಗಗಳು ಎದಕ್ಕೆ ತಾಕ್ಬೇಕಂದ್ರೆ ಭೂಮಿಗೆ ತಾಕ್ಬೇಕು. 2 ಕಾಲು, 2 ಕೈ, ನಮ್ಮ ತುಟಿ, ನಮ್ಮ ಮೂಗು, ನಮ್ಮ ಹಣಿ, ಇದು ಎಲ್ಲಿ ತಾಕ್ಬೇಕ್ರಿ? ಇದು
ಭೂಮಿಗೆ ತಾಕ್ಬೇಕು. ಅದಕ್ಕೆ ಏನಂತಾರೆ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ. ಅಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಫೋಟೋದಲ್ಲಿ ಈ ಲೋಟನ ಜೀವಿತ ಹೆಂಗ್ ಕಾಣ್ತದೆಪ್ಪ ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ ದೇವದೂತರಿಗೆ. ದೇವದೂತರು ಕಂಡ ತಕ್ಷಣ ಆತನು ಬಗ್ಗಿ ಎದುರುಗೊಂಡು ಅವ್ರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಂದ್ರೆ ನಾವು ನೋಡ್ತಿದ್ದೇವೆ ಆತನ ಜೀವಿತದಲ್ಲಿ ಫೋಟೋದಲ್ಲಿ ಯಾವ ರೀತಿ ಕಾಣ್ತಾನಪ್ಪ ಅಂತಂದ್ರೆ ಎಷ್ಟು ತಗ್ಗಿಸಿಕೊಳ್ಳುವಂತ ಸ್ವಭಾವ ಆತನಲ್ಲಿದೆಯಪ್ಪ ಅಂತಂದ್ರೆ, ಎಷ್ಟು ದೀನವಾದಂತ ಸ್ವಭಾವ ಆತನಲ್ಲಿದೆಯಪ್ಪ ಅಂತಂದ್ರೆ, ಎಷ್ಟು ನಮ್ರನಾದಂತ ಸ್ವಭಾವ ಆತನಲ್ಲಿದೆಯಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇದು ಫೋಟೋ ಮಾತ್ರ. ಎಕ್ಸ್ರೇಲಿ ಹೆಂಗಿದೆ ನೋಡ್ರಿ ದಯವಿಟ್ಟು ಒಂದ್ಸಲ. 17ನೇ ವಚನ ಹೋದ್ರಿ, 17ನೇ ವಚನ, 19-17. ಹೊರಗೆ ತಂದ ಮೇಲೆ ಆತನು ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದಿತು ಅಂದನು. ಅದಕ್ಕೆ ಲೋಟನು ಸ್ವಾಮಿ ಅದು ನನ್ನಿಂದಾಗದು, ನೀನು ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು. 19ನೇ ಅಧ್ಯಾಯ 1ನೇ ವಚನದಲ್ಲಿ ಫೋಟೋದಾಗ ಹೆಂಗನ ರೀ, ಲೋಟ್ ಫೋಟೋದಾಗ ಹೆಂಗನ ಎದ್ದು ಎದುರುಗೊಂಡು ಹೋಗಿ ಬಗ್ಗಿ ಏನ್ ಮಾಡ್ದನಂತ, ನಮಸ್ಕಾರ ಮಾಡ್ದನಂತ. ಆದ್ರೆ 17ನೇ ವಚನದಾಗ ಅಕ್ಷರದಾಗ ಹೆಂಗನರಿ, ಅಕ್ಷರ ಹೆಂಗ್ ಕಾಣತದ ಒಳಗಿಂದ, ಅಲ್ಲಿ ಯಾರಿಗೀತನು ಗೌರವಿಸ್ತಾ ಇದ್ದನೋ, ಯಾರಿಗೀತನು ಭಯ ಪಡ್ತಾ ಇದ್ದನೋ, ಯಾರಿಗೀತನು ಮರ್ಯಾದೆ ಕೊಡ್ತಾ ಇದ್ದನೋ, ಅದೇ ವ್ಯಕ್ತಿಗಳಿಗೆ ಬೊಗ್ಗಿ ನಮಸ್ಕಾರ ಮಾಡಿದಂತ ಈ ವ್ಯಕ್ತಿ ಫೋಟೋದಲ್ಲಿ ಆತನ ಪ್ರದರ್ಶನ ಬಹಳ ಚೆನ್ನಾಗಿದೆ. ಆದ್ರೆ ಎಕ್ಸರಲ್ಲಿ ಏನಿದೆಯಪ್ಪ ಅಂತಂದ್ರೆ ಆ ಒಂದು ದೂತರು ಅವನಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಎದ್ದು ನೀನು ಇಲ್ಲಿ ಎಲ್ಲಿ ನಿಲ್ಲಬೇಡ, ಬೆಟ್ಟದ ಸೀಮೆಗೆ ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ ಅಂತೇಳಿ ಅದೇ ವ್ಯಕ್ತಿಗಳು ಹೇಳುವಂತ ಸಂದರ್ಭದಲ್ಲಿ, ಸ್ವಾಮಿ ಅದು ನನ್ನಿಂದ ಆಗಲ್ಲ, ಏನಾಗಲ್ಲ ಸ್ವಾಮಿ, ಅದು ನನ್ನಿಂದ ಆಗಲ್ಲ. ಅಂದ್ರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ವ್ಯಕ್ತಿ ಫೋಟೋದಲ್ಲಿ ಹೇಗಿದನ್ರಿ, ಫೋಟೋದಾಗ ಹೆಂಗನರಿ, ಫೋಟೋ ಹೆಂಗದ, ಪ್ರದರ್ಶನ ಹೆಂಗದ ನೋಡ್ರಿ. ಕೆಲವೊಬ್ರು ನಮಸ್ಕಾರ ಹೆಂಗ್ ಮಾಡ್ತಾರೆ ನೋಡ್ರಿ, ನಮಸ್ಕಾರ ಹೆಂಗ್ ಮಾಡ್ತಾರೆ ಕೆಲವೊಬ್ರು ನೋಡ್ರಿ. ಅವ್ರು ನಮಸ್ಕಾರ ಮಾಡೋ ಪದ್ಧತಿ ನೋಡ್ರಿ, ಎಷ್ಟು ಬಗ್ತಾರ್ರಿ, ಹೆಂಗ್ ಕೈ ಹೆಂಗ್ ಜೋಡಿಸ್ತಾರ ನೋಡ್ರಿ. ಒಬ್ಬೊಬ್ರು ಅವ್ರ ನಯ ವಿನಯ ಭಕ್ತಿ, ಅವ್ರ ಬಗ್ಗದು, ನಮಸ್ಕಾರ ಮಾಡೋದು, ಅವ್ರು ತಗ್ಗಿಸ್ಕೊಳ್ಳೋದು, ಕೈ ಜೋಡಿಸೋದು ನೋಡಿದ್ರೆ ಏನ್ ಅನ್ಕೋಬೇಕು, ಏನಂತಾರ ಅವ್ರಿಗೆ ನೋಡಿದ್ರೆ, ಏನಂತಾರ, ಈತನಂತ ಭಕ್ತಿವಂತ ಹುಡುಕಿದ್ರೆ ಸಿಗಲ್ಲ ಅಂತಾರ. ಈತನಂತ ಭಕ್ತಿವಂತ ಮನುಷ್ಯ ಈಗಿನ ಜಮಾನದಾಗ, ಈಗಿನ ಕಾಲದಾಗ ಇಂಥವ್ರು ಈಟ್ ತಗ್ಗಿಸ್ಕೊಂಡು ಈಟ್ ಬಗ್ಗೆ ನಮಸ್ಕಾರ ಮಾಡೋರು ಇರ್ತಾರ. ನೋಡೋರಿಗೆ ಫೋಟೋ ಏನಾಗ್ತದ, ಹಂಗೆ ಇರ್ತದೆ. ಎಕ್ಸ್ರೇದಾಗ ಹೆಂಗದ, ಎಕ್ಸ್ರೇದಾಗ ಏನದಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಆತನಲ್ಲಿ ಅವಿಧೇಯತೆ ಅಂತಕ್ಕಂಥದ್ದಿದೆ ಅಂತ ಹೇಳಿ. ಹಲ್ಲೆಲೂಯಾ. ಟ್ರೂ ಸತ್ಯದಲ್ಲಿ ಏನಿದೆ ಅಂತಂದ್ರೆ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಲೋಟನ ಜೀವಿತದಲ್ಲಿ ಯಾವ ವ್ಯಕ್ತಿಗಳಿಗೆ ಆತನು ಬಗ್ಗಿ ನಮಸ್ಕಾರ ಮಾಡ್ತಾನೋ, ಗೌರವ ಕೊಡ್ತಾನೋ, ಮರ್ಯಾದೆ ಕೊಡ್ತಾನೋ, ಅದೇ ವ್ಯಕ್ತಿಗಳು ಆತನ ಒಂದು ಮಾತು ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಮಾತಿಗೆ ಏನಂತಾನಂದ್ರೆ, ಸ್ವಾಮಿ ಅದು ನನ್ನಿಂದ ಆಗಂಗಿಲ್ಲ, ನೀವೇನೋ ನನಗೆ ಕರುಣೆ ತೋರಿಸಿದ್ದೀರಿ, ನೀವೇನೋ ನನಗೆ ಕಾಪಾಡ್ಬೇಕಲ್ಲತ್ತೀರಿ, ಕರೆಕ್ಟೇ, ಆದ್ರೆ ನೀವು ಹೇಳೋ ಕೆಲಸ ನನ್ನಿಂದ ಅಂದ್ರೆ. ನನ್ನ ಪ್ರೀತಿದವ್ರ ಮಕ್ಕಳೇ, ಫೋಟೋದಲ್ಲಿ ಯಾವ ರೀತಿಗಿದೆ, ಎಕ್ಸರದಲ್ಲಿ ಯಾವ ರೀತಿಗಿದೆ ನಾವು ನೋಡ್ತೇವೆ. ಇದು ಎರಡನೇ ಒಂದು ಕಾರಣ ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ದಯವಿಟ್ಟು ಯಾರಾದರೂ ಬರುತ್ತೀರಾ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನ ಓದ್ರಿ. ಮೂರನೇ ಒಂದು ಸ್ವಭಾವ, ಫೋಟೋ ಮತ್ತು ಎಕ್ಸರದಲ್ಲಿರುವಂತ ಒಂದು ವ್ಯತ್ಯಾಸ. ಮೂರನೇದು ಸ್ವಭಾವ 19ನೇ ಅಧ್ಯಾಯ 1ನೇ ವಚನ ಓದ್ರಿ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸದೋಮಿಗೆ ಬಂದಾಗ ಲೋಟನು ಸದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಸಕಮ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ಲೋಟನು ಫೋಟೋದಲ್ಲಿ ಯಾವ ರೀತಿ ಕಾಣ್ತಾ ಇದ್ದಾನಪ್ಪ ಅಂದ್ರೆ, ಈತನ ಜೀವಿತ ಯಾವ ರೀತಿ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ, ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಆತನನ್ನು ಭೇಟಿಯಾದರು, ಸಾಯಂಕಾಲದಲ್ಲಿ ಆತನನ್ನು ಎದುರುಗೊಂಡ್ರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ.
ಅಂದ್ರೆ ಹೊತ್ತು ಮುಳುಗುವಂತ ಸಂದರ್ಭದಲ್ಲಿ, ಕತ್ತಲೆ ಆಗುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಲೋಟನಿಗೆ ದೇವದೂತರು ಆತನಿಗೆ ಎದುರು ಬಂದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅಂದ್ರೆ ನಾವು ನೋಡ್ತೇವೆ ಸಾಯಂಕಾಲಪ್ಪ ಅಂತಂದ್ರೆ, ಕತ್ತಲಪ್ಪ ಅಂತಂದ್ರೆ ಅದು ಕತ್ತಲ ಜೀವಿತಕ್ಕೆ, ಅದು ಪಾಪದ ಜೀವಿತಕ್ಕೆ ಅದು ಸಾದೃಶ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ನಾವು ನೋಡ್ತೇವೆ ಅದೇ ಇನ್ನೊಂದು ಕುಟುಂಬ ಆದಿಕಾಂಡ 18ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡುವಂತ ಸಂದರ್ಭದಲ್ಲಿ ಅಬ್ರಹಾಮನು ಮಧ್ಯಾಹ್ನ ಕಾಲದಲ್ಲಿ ಮಂಬ್ರೆಯ ಒಂದು ನೆರಳಿನಲ್ಲಿ ಆತನು ಕೂತುಕೊಂಡಿನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಒಂದು ಲೋಟನ ಒಂದು ಫೋಟೋ ಯಾವ ರೀತಿಗಿದೆಪ್ಪ ಅಂತಂದ್ರೆ, ಲೋಟನ ಒಂದು ಫೋಟೋ ಚಿತ್ರ ಯಾವ ರೀತಿಗಿದೆಪ್ಪ ಅಂತಂದ್ರೆ, ಆತನ ಪ್ರಾರಂಭ ಎಲ್ಲಾಗ್ತದಪ್ಪ ಅಂತಂದ್ರೆ ಸಾಯಂಕಾಲದಲ್ಲಿ, ರಾತ್ರಿಯಲ್ಲಿ ಆತನ ಜೀವಿತ ಪ್ರಾರಂಭ ಆಗ್ತದೆ. ಆದ್ರೆ ಇದೇ ಆತನ ಜೊತೆಗಿದ್ದಂತ ಅಬ್ರಾಹ್ಮನ ಜೀವಿತ, ಅಬ್ರಾಹ್ಮನ ಲೈಫ್ ಯಾವ ರೀತಿಯಾಗಿರ್ತದ ಅಂತಂದ್ರೆ, ಆದಿಕಾಂಡ 18ನೇ 1ನೇ ವಚನ ನೀವು ಮನೆಗೆ ಹೋದ್ರಿ, ಆತನು ಮಧ್ಯಾಹ್ನದಲ್ಲಿ ಆತನು ಬ್ರೈಟ್ನೆಸ್ ನಲ್ಲಿ ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ, ಬೆಳಕಿನಲ್ಲಿ ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ, ಮಧ್ಯಾಹ್ನ ತೇಜಸ್ಸಿನಲ್ಲಿ ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಹೇಗೆ ಅಬ್ರಾಹ್ಮನು ಬ್ರೈಟ್ನೆಸ್ ನಲ್ಲಿ, ಆತನು ಪ್ರಭಾವದಲ್ಲಿ, ಆತನು ಬೆಳಕಿನಲ್ಲಿ, ಆತನು ತೇಜಸ್ಸಿನಲ್ಲಿ ಆತನ ಜೀವಿತ ಪ್ರಾರಂಭ ಆಗಿದೆ. ಅದೇ ಅಬ್ರಾಹ್ಮನ ಜೊತೆಗೆ ಬಂದಂತ ಈ ಲೋಟನ ಒಂದು ಫೋಟೋ ಯಾವ ರೀತಿಯಾಗಿದೆಪ್ಪ ಅಂತಂದ್ರೆ, ಆತನ ಎಕ್ಸ್ರೇ ಎಲ್ಲಿ ಮುಗ್ತಿದಪ್ಪ ಅಂತಂದ್ರೆ ರಾತ್ರಿಯಲ್ಲಿ ಆತನಿಗೆ ಸೊದೋಮಿನಲ್ಲಿ ದೇವದೂತ ಆತನಿಗೆ ಸಂಧಿಸಿದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದು ಅಬ್ರಾಹ್ಮನ ಫೋಟೋ, ಇದು ಲೋಟನ ಫೋಟೋ. ನಾವು ನೋಡ್ತೇವೆ ಅಬ್ರಾಹ್ಮನ ಫೋಟೋದಲ್ಲಿ ಬ್ರೈಟ್ನೆಸ್ ನಲ್ಲಿ ಆತನು ಜೀವಿಸ್ತಾ ಇದ್ದಾನೆ, ದೇವರ ತೇಜಸ್ಸಿನಲ್ಲಿ, ಬೆಳಕಿನಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಲೋಟನು ಸಾಯಂಕಾಲದಲ್ಲಿ ಕತ್ತಲೆಯಲ್ಲಿ, ಕತ್ತಲಾಗುವಂತ ಸಂದರ್ಭದಲ್ಲಿ ಸೊದೋಮಿನ ಬಾಗಿಲಲ್ಲಿ ಆತನು ಕೂತ್ಕೊಂಡಿದ್ದಾನೆ ಎಂಬುದಾಗಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಇದು 3ನೇ ಸ್ವಭಾವ ನೋಡ್ತೇವೆ. 4ನೇದು ಯಾರಾದರೂ ಒಬ್ಬರು ಓದ್ತೀರಾ? ಆದಿಕಾಂಡ 19ನೇ ಅಧ್ಯಾಯ 30ನೇ ವಚನ, 4ನೇ ಒಂದು ಸ್ವಭಾವ. ಲೋಟನು ಚೋಗೋರಿನಲ್ಲಿ ಅಂಜಿ ತನ್ನ ಇಬ್ಬರ ಹೆಣ್ಣು ಮಕ್ಕಳನ್ನು ಕರಕೊಂಡು ಬೆಟ್ಟವನ್ನು ಹತ್ತಿ ಅಲ್ಲಿ ವಾಸ ಮಾಡಿದನು. ಅವನು ಅವನ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗವಿಯಲ್ಲಿ ವಾಸಿಸಿದರು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, 4ನೇದಾಗಿ ಈ ಲೋಟನ ಫೋಟೋ ಯಾವ ರೀತಿಗಿದೆಪ್ಪ ಅಂತಂದ್ರೆ, ಮೊದಲನೇದಾಗಿ ಆತನ ಜೀವಿತ ಎಲ್ಲಿ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ ಊರ ಬಾಗಿಲಿನಿಂದ ಆತನ ಜೀವಿತ ಪ್ರಾರಂಭ ಆಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲಿಂದ ಪ್ರಾರಂಭ ಆಗ್ತದೆ ಜೀವಿತ? ಊರ ಬಾಗಿಲಿನಿಂದ ಲೋಟನ ಒಂದು ಫೋಟೋ, ಲೋಟನ ಒಂದು ಜೀವಿತ ಪ್ರಾರಂಭ ಆಗ್ತದೆ. ಲೋಟನ ಜೀವಿತದಲ್ಲಿ ಕೊನೆಗೆ ನಾವು ನೋಡ್ತೇವೆ ಆತನ ಜೀವಿತದಲ್ಲಿ ಆತನ ಒಂದು ಜೀವಿತ ಯಾವ ರೀತಿ ಮುಕ್ತಾಯ ಆಗ್ತದಪ್ಪ ಅಂತಂದ್ರೆ, ಊರ ಬಾಗಿಲಿನಿಂದ, ಊರ ಅಗಸೆಯಿಂದ ಆತನ ಜೀವಿತ ಪ್ರಾರಂಭವಾಗಿ ಆತನ ಜೀವಿತ ಎಲ್ಲಿ ಮುಗಿತದಪ್ಪ ಅಂತಂದ್ರೆ ಅರಣ್ಯದಲ್ಲಿ, ಅಡವಿಯಲ್ಲಿ, ಒಂದು ಗುಹೆಯಲ್ಲಿ ಆತನ ಜೀವಿತ ಮುಗಿದು ಹೋಗ್ತದೆ, ಒಂದು ಗವಿಯಲ್ಲಿ ಆತನ ಜೀವಿತ ಮುಗಿದು ಹೋಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಯಾರಿಗೂ ಕಾಣದಂತ ರಹಸ್ಯವಾದಂತ ಜೀವಿತ ಲೋಟನ ಜೀವಿತ, ಲೋಟನ ಕುಟುಂಬ, ಲೋಟನ ಬದುಕು ಅರಣ್ಯದಲ್ಲಿ, ಒಂದು ಗವಿಯಲ್ಲಿ ಆತನ ಜೀವಿತ ಮುಗಿದು ಹೋಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಅದೇ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಅಬ್ರಾಹ್ಮನ ಕುಟುಂಬ ನೋಡುವಾಗ ಅಬ್ರಾಹ್ಮನ ಫೋಟೋದಲ್ಲಿ ಯಾವ ರೀತಿ ಇದ್ದಾನಪ್ಪ ಅಂತಂದ್ರೆ, ಆತನು ಆದಿಕಾಂಡ 18ನೇ 1ನೇ ವಚನದಲ್ಲಿ ಆತನು ತನ್ನ ಮನೆಯ ಬಾಗಿಲಲ್ಲಿ ಆತನು ಕೂತ್ಕೊಂಡಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲಿ ಕೂತ್ಕೊಂಡ ನಂತರ ಆತನು? ಅಬ್ರಹಾಮನು ತನ್ನ ಗುಡಾರದ ಬಾಗಿಲಿನಲ್ಲಿ ಕೂತ್ಕೊಂಡಿದ್ದಾನೆ, ಲೋಟನಾದರೂ ಊರ ಅಗಸ್ಯ ಬಾಗಿಲಿನಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಆತನು ತನ್ನ ಕುಟುಂಬದಲ್ಲಿ ಕೂತ್ಕೊಂಡಿಲ್ಲ, ತನ್ನ ಮನೆಯಲ್ಲಿ ಕೂತ್ಕೊಂಡಿಲ್ಲ, ತನ್ನ ಮನೆಯಲ್ಲಿಲ್ಲ. ಆದ್ರೆ ನಾವು ನೋಡ್ತಿದ್ದೇವೆ ಈ ಲೋಟನು ಊರ ಅಗಸ್ಯ ಬಾಗಿಲಿನಲ್ಲಿ ಕೂತ್ಕೊಂಡಿದ್ದರಿಂದ ಆತನ ಜೀವಿತ ಅಲ್ಲಿ ಪ್ರಾರಂಭವಾಯಿತು. ಆತನ ಜೀವಿತ ಎಲ್ಲಿ ಮುಗಿತಪ್ಪ ಅಂತಂದ್ರೆ ಅರಣ್ಯದಲ್ಲಿ, ಒಂದು ಗವಿಯಲ್ಲಿ ಆತನ ಜೀವಿತ ಸಂಪೂರ್ಣವಾಗಿ ಮುಗಿದು ಹೋಯಿತು. ಯಾರಿಗೂ ಕಾಣದಂತ ರಹಸ್ಯ ಜೀವಿತ, ಪಾಪದ ಜೀವಿತದಲ್ಲಿ ಅದು ಜೀವಿತ, ಕುಟುಂಬ, ಬದುಕು, ಆ ಭಕ್ತಿ ಎಲ್ಲವೂ ಕೂಡ ಗವಿಯಲ್ಲಿ ಮಾಯವಾಗಿ ಹೋಯ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ರೆ ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನು ಒಬ್ಬಂಟಿಗೆ ತನ್ನ ಮನೆ ಬಾಗಿಲಲ್ಲಿ ಕಾಣ್ತಾ ಇದ್ದಾನೆ. ಆದ್ರೆ ಅಧ್ಯಾಯ ಮುಗಿಯುವಂತ ಸಂದರ್ಭದಲ್ಲಿ ಆತನ ಜೊತೆಗೆ ದೇವರಿದ್ದಾನೆ ಎಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿದ್ದಾರೆ ಆತನ ಜೊತೆಗೆ? ನಾವು ನೋಡ್ತೇವೆ ಆದಿಕಾಂಡ 19ನೇ ಅಧ್ಯಾಯದಾಗ ಈ ಲೋಟನ ಜೊತೆ ಊರವರೆಲ್ಲ ಇದ್ದಾರೆ. ಆದ್ರೆ ಕೊನೆಗೆ ಅಧ್ಯಾಯ ಮುಗಿಯುವಾಗ ಎಲ್ಲಿ ಆತನ ಜೊತೆ ಯಾರಿದ್ದಾರೆ? ಊರಿಲ್ಲ, ವಸಂತರಿಲ್ಲ, ಜನ ಇಲ್ಲ, ಮಂದಿಲ್ಲ, ಮಕ್ಕಳಿಲ್ಲ, ಮನುಷ್ಯರಿಲ್ಲ, ಒಂದು ಗವಿಯಲ್ಲಿ ಆತನ ಜೀವಿತ ಅಂತ್ಯ ಹೋಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ಅಬ್ರಾಹ್ಮನ ಜೀವಿತ ನೋಡುವಾಗ ಆತನು ಒಬ್ಬನೇ ಇದ್ದಾನೆ, ಆದ್ರೆ ತನ್ನ ಮನೆ ಬಾಗಿಲಲ್ಲಿ ಕೂತ್ಕೊಂಡಿದ್ದಾನೆ. ಆದ್ರೆ ನಾವು ನೋಡ್ತೇವೆ ಕೊನೆಗಾಗಿ 18ನೇ ಅಧ್ಯಾಯ ಮುಗಿಯುವಂತ ಸಂದರ್ಭದಲ್ಲಿ ಅಧ್ಯಾಯ ಹೀಗೆ ಮುಗಿಸಲ್ಪಡ್ತದೆ: ದೇವರು ಅಬ್ರಾಹ್ಮನ ಜೊತೆ ನಿಂತ್ಕೊಂಡನು, ಅಬ್ರಾಹ್ಮನು ದೇವರ ಜೊತೆ ನಿಂತ್ಕೊಂಡನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ.
ಇದು ಒಂದು ಭಕ್ತಿವಂತನ ಕುಟುಂಬಕ್ಕೂ ಒಂದು ಭಕ್ತಿಹೀನನ ಕುಟುಂಬಕ್ಕೆ ಇರುವಂತ ವ್ಯತ್ಯಾಸ ಎಂಬುದು ನೋಡ್ತೇವೆ. ಇದು ಫೋಟೋಗೂ ಮತ್ತು ಎಕ್ಸರೆಗಿರುವಂತ ವ್ಯತ್ಯಾಸ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. 5ನೇದಾಗಿ ನಾನು ಹೀಗೆ ಬರ್ಕೊಂಡಿದ್ದೀನಿ. ಯಾರಾದರೂ ಆದಿಕಾಂಡ 18ನೇ ಅಧ್ಯಾಯ ನೋಡ್ತೀರಾ? ಆದಿಕಾಂಡ 18ನೇ ಅಧ್ಯಾಯ 22ನೇ ವಚನ ಯಾರಾದರೂ ಒಬ್ಬರು ಓದ್ರಿ. ಆ ಮನುಷ್ಯರು ಅಲ್ಲಿಂದ ಸದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಹಲ್ಲೆಲೂಯಾ. ನಾವು ನೋಡ್ತೇವೆ. ಕೊನೆಯದಾಗಿ 5ನೇದಾಗಿ ನಾವು ನೋಡ್ತೇವೆ ಅಬ್ರಹಾಮನು, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನು ದೇವರ ಜೊತೆಗೆ ತನ್ನ ಸಹವಾಸವನ್ನು ಪ್ರಾರಂಭ ಮಾಡಿದನು. ಕೊನೆಗೆ ನೋಡ್ತೇವೆ ದೇವರೊಂದಿಗೆ ಆತನ ಸಹವಾಸ ಮುಕ್ತಾಯವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅಬ್ರಹಾಮನ ಸಹವಾಸ ದೇವರಿಂದ ಪ್ರಾರಂಭ ಆಯಿತು, ದೇವರಲ್ಲೇ ಇತ್ತು. ಕೊನೆಗೆ ದೇವರೊಂದಿಗೆ ಆತನು ಇದ್ದು ಕುಟುಂಬವಾಗಿ ಆತನು ಸಹವಾಸದಲ್ಲಿ ಆತನು ಮುಂದುವರೆದನು. ಆದರೆ ನಾವು ಲೋಟನ ಜೀವಿತ ನೋಡುವಾಗ, ಲೋಟನ ಒಂದು ಬದುಕನ್ನು ನೋಡುವಂತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಊರ ಒಂದು ಹೊರಗಡೆ ಇರುವಂತ ಜನರ ಜೊತೆ ಆತನು ಸೇರಿ ಕೊನೆಗೆ ತನ್ನ ಅಂತ್ಯ ಅಂತಕ್ಕಂಥದ್ದು ಯಾವುದೇ ಸಹವಾಸವಿಲ್ಲದೆ, ದೇವರಿಲ್ಲದೆ, ದೇವಜನರಿಲ್ಲದೆ, ಕುಟುಂಬದ ಸಹವಾಸ ಇಲ್ಲದೆ ನಾವು ನೋಡ್ತೇವೆ ತನ್ನ 2 ಹೆಣ್ಣು ಮಕ್ಕಳ ಜೊತೆ ಒಂದು ಗವಿಯಲ್ಲಿ ತನ್ನ ಒಂದು ಜೀವಿತವನ್ನು ಅಂತ್ಯಗೊಳಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಒಂದು ಫೋಟೋಗೂ ಮತ್ತು ಎಕ್ಸರೆಗಿರುವಂತ ವ್ಯತ್ಯಾಸ ಇವತ್ತು ದೇವರು ನಮಗೆ ಬಯಲ್ಪಡಿಸಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತು ಫೋಟೋಗೂ ಮತ್ತು ಈ ಒಂದು ಎಕ್ಸರೆಗಿರುವಂತ ವ್ಯತ್ಯಾಸ ಇವತ್ತು ನಮ್ಮ ದೇವರು ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಜೀವಿತ ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತ ಹೇಳಿ. ಏನು ಲೋಟನ ಹಾಗೆ ಫೋಟೋನಂಗೆ ಚೆನ್ನಾಗಿ ಪ್ರದರ್ಶನ ಮಾಡ್ತಾ ಇದೀವ ನಾವು? ಲೋಟನಾಗೆ ಫೋಟೋದಲ್ಲಿ ಎಲ್ಲಾ ರೀತಿಯಿಂದ ಅನುಕೂಲ ಕಾಣ್ತಾ ಇದ್ದೇವಾ? ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ಆದ್ರೆ ಎಲ್ಲಿ ತಪ್ಪಿ ಹೋಗ್ತಾ ಇದೆಯಪ್ಪ ಅಂತಂದ್ರೆ ಎಕ್ಸ್ರೇಲೇ ಕೂಡ ನಾವು ತಪ್ಪಿ ಹೋಗ್ತಾ ಇದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲಿ ತಪ್ಪು ಹೋಗ್ಲತ್ತೇವ್ರಿ? ಫೋಟೋದಾಗೆ ನಾವು ಭಾಳ ಚೆನ್ನಾಗಿ ಕಾಣತ್ತೀವಿ, ಫೋಟೋದಾಗೆಲ್ಲ ಭಾಳ ಚೆನ್ನಾಗಿದೆ, ನಮ್ಮ ಭಕ್ತಿ ಚೆನ್ನಾಗಿದೆ, ನಮ್ಮ ಭಕ್ತಿ ಪ್ರದರ್ಶನ ಚೆನ್ನಾಗಿದೆ, ನಮ್ಮ ಪ್ರೈಸ್ ಲಾರ್ಡ್ ಚೆನ್ನಾಗಿದೆ, ನಮ್ಮ ಹಲ್ಲೆಲೂಯಾ ಚೆನ್ನಾಗಿದೆ, ನಮ್ಮ ಪ್ರಾರ್ಥನೆ ಚೆನ್ನಾಗಿದೆ, ನಮ್ಮ ಆರಾಧನೆ ಚೆನ್ನಾಗಿದೆ, ನಮ್ಮ ಸಮರ್ಪಣೆ ಚೆನ್ನಾಗಿದೆ, ನಮ್ದೆಲ್ಲ ಚೆನ್ನಾಗಿದೆ. ಆದರೆ ಇದೆಲ್ಲ ಫೋಟೋ, ಇದೆಲ್ಲ ಏನ್ರಿ? ಇದೆಲ್ಲ ಏನು? ಫೋಟೋ. ಫೋಟೋದಾಗ ಭಾಳ ಚೆನ್ನಾಗದ. ಹೆಂಗೆ ಗಂಡ ಹೆಂಡತಿ ಇಬ್ರು ಹೆಗಲ ಮೇಲೆ ಕೈ ಹಾಕೊಂಡ್ರಲ್ಲ ಹಂಗೆ ಫೋಟೋ ಭಾಳ ಚೆನ್ನಾಗದ, ಪ್ರದರ್ಶನ ಭಾಳ ಚೆನ್ನಾಗದ. ಆದರೆ ಎಕ್ಸರೆದಾಗ ಹೆಂಗದ ನಮ್ಮ ಜೀವನ? ಎಕ್ಸರೆದಾಗೂ ಕ್ಲಿಯರ್ ಇರ್ಬೇಕು, ಫೋಟೋ ತೆಗೆದ್ರೂ ಕ್ಲಿಯರ್ ಇರಬೇಕು, ಎಕ್ಸರೆ ತೆಗೆದ್ರೂ ಕ್ಲಿಯರ್ ಇರ್ಬೇಕು, ಎಲ್ಲ ರಿಪೋರ್ಟ್ ನಾರ್ಮಲ್ ಇರಬೇಕು ಏನ್ರಿ? ಇಲ್ಲ ಫೋಟೋದಾಗ ಏನು ಕಾಣಲಾಗ್ಯದ, ಫೋಟೋ ಚಲೋ ಬಂದದ, ಎಕ್ಸರೆದಾಗೆ ತೇಡ ಬಂದದಂದ್ರೆ ಏನಾಗ್ತದ್ರಿ? ಏನಾಗ್ತದ? ಆಶೀರ್ವಾದ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಳ್ಕೊಂಡು ಬೀಳ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದ್ರೆ, ದೇವರು ನಮ್ಮನ್ನು ಹೆಚ್ಚಿಸ್ಬೇಕಪ್ಪ ಅಂತಂದ್ರೆ, ದೇವರು ನಮ್ಮನ್ನು ಮೇಲೆ ಎತ್ತಬೇಕಪ್ಪ ಅಂತಂದ್ರೆ, ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವ್ರು ನಮ್ಮ ಫೋಟೋ ನೋಡಂಗಿಲ್ಲ ಅಂತ ಹೇಳಿರಿ. ಏನ್ ನೋಡಲ್ರಿ? ದೇವ್ರು ನಮ್ಮ ಫೋಟೋ ನೋಡಲ್ಲ, ಮ್ಯಾಲೆ ಏನೇನು ಮಾಡ್ತೀವಿ ಭಕ್ತಿ ಕಾರ್ಯಕ್ರಮಗಳಿಗೂ ನೋಡಲ್ಲ. ದೇವ್ರು ಏನ್ ನೋಡ್ತಾನೆ ಅಂದ್ರೆ ಒಳಗಿಂದ ನೋಡ್ತಾನೆ. ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಏನದಂದ್ರೆ ಎಕ್ಸರೆದಾಗೆ ಫರಕ್ ಅದ. ಎಲ್ಲಿ ಫರಕ್ ಅದ ರೀ? ಎಕ್ಸರೆದ ಫರಕ್ ಅದ. ಒಂದ್ಸಲ ಒಬ್ಬರು ಒಂದು ಹೊಸ ವಾಹನ ತೊಗೊಂಡಾಗ ನನ್ನ ಹತ್ರ ಪ್ರಾರ್ಥನೆಗೆ ತೆಗೆದುಕೊಂಡು ಬಂದರು. ಪಾಸ್ಟ್ರೇ ಪ್ರಾರ್ಥನೆ ಮಾಡ್ರಿ, ವಾಹನ ತಗೊಂಡಿವಿ ಅಂತೇಳಿ ಪ್ರಾರ್ಥನೆಗೆ ತೆಗೆದುಕೊಂಡು ಬಂದಾಗ ನಾನು ಯಥಾರ್ಥದಿಂದ ಪ್ರಾರ್ಥನೆ ಮಾಡಿದೆ. ದೇವರೇ, ಇವರು ತೆಗೆದುಕೊಂಡಂಥ ವಾಹನ ಇವರಿಗೆ ಪ್ರಯೋಜನ ಆಗಲಿ, ಇವರಿಗೆ ಲಾಭ ತರಲಿ, ಇವರಿಗೆ ಆಶೀರ್ವಾದ ಬರಲಿ, ಇವ್ರ ಮೇಲೆ ಬರಲಿ ಅಂತೇಳಿ ನಾನು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳೇನ, ಏನ್ ಹೇಳೇನಂದ್ರೆ, ನೀವು ಯಾರು ಕರೆದ್ರೂ ಹೋಗ್ರಿ, ಯಾರ ಮನೆಗೂ ಹೋಗ್ರಿ, ಎಲ್ಲರ ಸಲಕ್ಕೆ ಪ್ರಾರ್ಥನೆ ಮಾಡ್ರಿ, ಅವ್ರ ಆಶೀರ್ವಾದಕ್ಕೆ ಪ್ರಾರ್ಥನೆ ಮಾಡ್ರಿ, ಮತ್ತು ಅವ್ರಿಗೆ ಶುಭ ಆಗಲಂತ ನೀವು ಬಾಯಲ್ಲಿ ಹೇಳ್ರಿ ಅಂತ ಹೇಳೇನ ಸೇವಕರಿಗೆ. ಹೇಳೇನಲ್ಲ ಯೇಸು ಸ್ವಾಮಿ ಹೇಳೇನಲ್ಲ. ನೀವು ಯಾರ್ಯಾರ ಕರೆಯಲ್ಲಕ್ಕೆ ಯಾರ ಮನೆಗೆ ಹೋಗ್ರಿ, ನೀವೇನು ಹೇಳ್ರಿ ಅವ್ರಿಗೆ ಶುಭ ಆಗಲಂತ ಹೇಳ್ರಿ, ಅವ್ರ ಅಭಿವೃದ್ಧಿ ಆಗಲಂತ ಹೇಳ್ರಿ. ಆದ್ರೆ ಅದಕ್ಕೆ ಅವ್ರು ಯೋಗ್ಯರಿದ್ರಂದ್ರೆ ನೀವು ಮಾಡಿದ ಆಶೀರ್ವಾದ ಅವ್ರಿಗೆ ಹೋಗ್ತದ, ಅವ್ರ ಬಲ್ಲಿರ್ತದ. ಅವ್ರು ಅದಕ್ಕೆ ಯೋಗ್ಯರಿಲ್ಲ ಅಂದ್ರೆ ತಿರುಗಿ ಏನು ಬರ್ತದ? ಎಲ್ಲಿಗೆ ಬರ್ತದಂತ?
ಯಾರ ಬಲ್ಲಿ ಬರ್ತಂಥದ್ದು? ಸೇವಕರ ಬಲ್ಲೆ ಬರ್ತಂಥದ್ದು. ಯಾರಿಗೆ ಬರ್ತದಂತ್ರಿ? ಯಾರೇನು ಬರ್ತದಂತ? ಜನ ಏನಂತಾರಂತ? ಪ್ರಾರ್ಥನೆ ಮಾಡಿದ್ರು ಏನೂ ಆಗಿಲ್ಲ, ಪಾಸ್ಟರ್ ಬಂದು. ಬಹಳ ಮಂದಿ ಏನು ತಿಳ್ಕೊತಾರ? ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರು ಏನೂ ಆಗಿಲ್ಲ. ನಮ್ಮ ಪರಿಸ್ಥಿತಿ ಹಂಗೆ ಅದ. ತಮ್ಮ ಫೋಟೋ ಚೆನ್ನಾಗದ, ನಿಂದು ಫೋಟೋದಾಗ ಭಾಳ ಚೆನ್ನಾಗೈತಿ. ಎಲ್ಲದ ಫರಕ್ ಎಲ್ಲದ? ಆಮೇಲೆ ನಾನು ಅವರಿಗಾಗಿ ಅವ್ರ ವಾಹನಕ್ಕಾಗಿ ಪ್ರಾರ್ಥನೆ ಮಾಡಿದ್ಮೇಲೆ ತಿರುಗಿ ನಾನೊಂದ್ಸಲ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ, ನಾನು ಸ್ಟೇಟಸ್ ನೋಡ್ತಾ ಇದ್ದೆ. ಯಾವ ವಾಹನಕ್ಕೋಸ್ಕರಾಗಿ ನಾನು ಪ್ರಾರ್ಥನೆ ಮಾಡಿದ್ದೀನೋ, ಯಾವ ವಾಹನಕ್ಕೋಸ್ಕರಾಗಿ ಬ್ಲೆಸ್ಸಿಂಗ್ ಮಾಡಿದ್ದೀನೋ, ಇಂಥ ದೊಡ್ಡ ಕುಂಬಳಕಾಯಿ ಹಿಡ್ಕೊಂಡು ಅದಕ್ಕೆ ಅಗರಬತ್ತಿ ಹಚ್ಚಿ ಪೂಜೆ ಮಾಡ್ತಾ ಇದ್ರು ಅಂತ. ಇದು ಏನ್ರಿ? ಇದು ಏನಿದೆ? ಇದು ಎದ್ರ ಕಾಣ್ಲತ್ತದ? ಎಕ್ಸ್ರೇ. ಫೋಟೋದಾಗ ಹೆಂಗದ? ಫೋಟೋ ಹೆಂಗದ? ಫೋಟೋದಾಗ ಭಾಳ ಚೆನ್ನಾಗದ, ಆದ್ರೆ ತೇಡ ಎಲ್ಲದ? ಎಕ್ಸ್ರೇದಾಗದ. ನಾಂದ ಇದೇನಪ್ಪ ಅಂದನ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಲೋಟನ ಜೀವಿತ ನಾವು ನೋಡ್ತೇವೆ. ದೇವರು ಲೋಟನಿಗೆ ಕರೆದಿಲ್ಲ, ಅಬ್ರಹಾಮನಿಗೆ ದೇವರು ಕರೆದಿದ್ದಾನ. ದೇವರು ಅಬ್ರಹಾಮನಿಗೆ ಕರೆದಿದ್ದಾನ. ಅಬ್ರಹಾಮನ ಜೊತೆ ಲೋಟನ ಬಂದಿದ್ದರಿಂದ ದೇವರು ಲೋಟನ ಕುಟುಂಬವನ್ನು ಕರುಣಿಸಿ ಕಟಾಕ್ಷಿಸಿ, ದೇವರು ಲೋಟನ ಕುಟುಂಬವನ್ನು ಕೂಡ ಅದ್ಭುತವಾದ ರೀತಿಯಿಂದ ಈ ಒಂದು ಅಬ್ರಹಾಮನ ಕುಟುಂಬ ಯಾವ ರೀತಿಗೆ ಆಶೀರ್ವಾದ ಮಾಡಿದನೋ, ಈ ಲೋಟನ ಕುಟುಂಬ ಕೂಡ ಆಶೀರ್ವಾದ ಮಾಡಿದನು ಅಂತ ಹೇಳಿರಿ. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಕೊಟ್ಟಂತ ಅಭಿವೃದ್ಧಿಯನ್ನು, ದೇವರು ಕೊಟ್ಟಂತ ಆಶೀರ್ವಾದವನ್ನು, ದೇವರು ಕೊಟ್ಟಂತ ಹೆಚ್ಚಳವನ್ನು, ದೇವರು ಕೊಟ್ಟಂತ ಘನತೆಯನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವ ರೀತಿಗೆ ಫೋಟೋ ಅಲ್ಲಿ ಪ್ರದರ್ಶನ ಬಹಳ ಚೆನ್ನಾಗಿತ್ತು ಲೋಟನದು, ಅದನ್ನ ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ಆದ್ರೆ ಎಕ್ಸ್ರೇಲಿ ಯಾವ ರೀತಿಗಿದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ, ಆತನು ಭಕ್ತಿವಂತನಾದಂತ ಲೋಟನು ನೀತಿವಂತನೆಂಬುದಾಗಿ ಲೋಟನ ವಿಷಯದಲ್ಲಿ 2ನೇ ಪೇತ್ರನ ಪತ್ರಿಕೆಯಲ್ಲಿ ಪೇತ್ರನು ಬರೀತಾನೆ. ನೀತಿವಂತನಾದಂತ ಲೋಟನು, ಭಕ್ತಿವಂತನಾದಂಥ ಲೋಟನು ಅದು ಹೇಗೆ ಭಕ್ತಿಹೀನನಾಗಿ ಆತನು ತನ್ನ ಜೀವಿತವನ್ನು ಮುಗಿಸಿದನು, ನೀತಿವಂತನಾದಂಥ ಲೋಟನು ಹೇಗೆ ಆತನು ದುರ್ನೀತಿ ಆತನ ಜೀವಿತದಲ್ಲಿ ತಂದುಕೊಂಡು ತನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕಳೆದುಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಫೋಟೋಗೂ ಮತ್ತು ಎಕ್ಸ್ರೇಗಿರುವಂಥ ವ್ಯತ್ಯಾಸದಲ್ಲಿ ನಾವು ನೋಡ್ತಿದ್ದೇವೆ. ಫೋಟೋ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಆತನು ಪಾಸ್ ಆದನು, ಫೋಟೋದಲ್ಲಿ ಎಲ್ಲ ರೀತಿಯಿಂದ ಭಕ್ತಿ ವಿಷಯದಲ್ಲಿ ಆತನು ಮುಂದೆ ಬಂದನು, ಆಶೀರ್ವಾದ ಹೊಂದಿದನು. ಆದರೆ ನಾವು ನೋಡ್ತೇವೆ ಕೊನೆಯದಾಗಿ ಆತನು ಅಬ್ರಹಾಮನ ಮೂಲಕವಾಗಿ ಪಡೆದುಕೊಂಡಂತ ಆಶೀರ್ವಾದಗಳನ್ನು ಎಲ್ಲಿ ಆತನು ಕಳೆದುಕೊಂಡನೆಂಬುದಾಗಿ ದೇವ್ರ ವಾಕ್ಯ ನೋಡುವಂತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನು ಎಕ್ಸ್ರೇಯಲ್ಲಿ ಆತನು ಫೇಲ್ ಆದನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂತ ತಮ್ಮ ತಂಗಿ, ನೀನು ಯಾರೇ ಆಗಿರೋ, ಆದರೆ ನಿನ್ನ ಜೀವಿತದಲ್ಲಿ ಇವತ್ತು ನೀನು ಕೂಡ ಒಂದು ವೇಷಧಾರಿಯಾಗಿ ನೀನು ಜೀವಿಸ್ತಾ ಇದ್ದೆಪ್ಪ ಅಂತಂದ್ರೆ, ನೀನು ಕ್ರೈಸ್ತಳು ವಿಶ್ವಾಸಿ ಎಂಬುದಾಗಿ, ಭಕ್ತಳು ಎಂಬುದಾಗಿ ವೇಷವನ್ನು ಹಾಕೊಂಡು ಈ ಲೋಕದಲ್ಲಿ ನೀನು ಒಂದ್ ವೇಳೆ ಜೀವಿಸ್ತಾ ಇರೋದಾದ್ರೆ, ಖಂಡಿತವಾಗಿ ದೇವರು ನಿನಗೆ ಏನೇನು ಆಶೀರ್ವಾದ ಮಾಡಿದ್ದಾನೋ ಹಿಂದ್ಗಡೆ, ಈಗ ಮುಂದೆ ನಿನಗೆ ಏನೇನು ಆಶೀರ್ವಾದ ಮಾಡ್ಬೇಕಂತ ದೇವರು ಯೋಜನೆಯಲ್ಲಿ ಇಟ್ಟಿದ್ದಾನೋ ಎಲ್ಲವನ್ನು ನೀನು ನಷ್ಟಪಡಿಸ್ಕೊಳ್ತೀಯಾ? ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಇವತ್ತು ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ, ವಿಶ್ವಾಸಿ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ, ದೇವ ಜನರು ಎಂಬುದಾಗಿ ಲೋಕದಲ್ಲಿ ಕರೆಸಿಕೊಳ್ಳುವಂತ ನಾವೆಲ್ಲರೂ ಕೂಡ ನಮ್ಮ ಆಶೀರ್ವಾದಕ್ಕೆ ಬಾಹ್ಯ ರೂಪ ದೇವರಿಗೆ ಅದು ಎಷ್ಟು ಮಾತ್ರಕ್ಕೂ ಅದು ಯೋಗ್ಯಕರವಾದದ್ದಲ್ಲ. ನಾವು ನೋಡ್ತಿದ್ದೇವೆ, ದೇವರು ಮನುಷ್ಯರಂತೆ ಆತನ ಹೊರಗಿನ ತೋರಿಕೆಯನ್ನು ನೋಡುವಂತ ದೇವರಲ್ಲ. ಇವತ್ತು ನಮ್ಮ ಆಶೀರ್ವಾದ ಕಳೆಕೊಳ್ಳಿಕ್ಕೆ ಬಹಳ ಪ್ರಾಮುಖ್ಯವಾದಂತ ಕಾರಣ ಏನೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ, ಇವತ್ತು ನಮ್ಮ ಭಕ್ತಿಯನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಬಹಳ ಪ್ರಾಮುಖ್ಯವಾದಂತ ಕಾರಣ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ, ಇವತ್ತು ದೇವರು ನಮಗೋಸ್ಕರ ಈ ಲೋಕದಲ್ಲಿ ಸಿದ್ಧಪಡಿಸಿರುವಂತ ಪ್ರತಿ ಮೇಲುಗಳನ್ನು ನಾವು ಕೈಯಾರ ನಮ್ಮ ಕಾಲ ಮೇಲೆ ನಾವು ಕಲ್ಲುಗಳು ಹಾಕೊಂಡಂತೆ ಆಶೀರ್ವಾದಗಳನ್ನು ಒಂದೊಂದಾಗಿ ನಾವು ಕಳೆದುಕೊಳ್ಳಲಿಕ್ಕೆ ಕಾರಣ ಏನೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಭಕ್ತಿ ಪ್ರದರ್ಶನ ಮೇಲ್ಗಡೆ ಚೆನ್ನಾಗೇ ಇದೆ, ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಅಂತರಂಗದಲ್ಲಿರುವಂತ ನಮ್ಮ ಎಕ್ಸ್ರೇಲಿ ತುಂಬಾ ದೋಷ ಅಡ್ಕೊಂಡಿದೆ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ, ಇವತ್ತು ಆ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ, ಆ ಮೇಜು ಆಶೀರ್ವಾದಕ್ಕೂ ಮತ್ತು ಶಾಪಕ್ಕೂ ಎರಡಕ್ಕೂ ಅದು ಕಾರಣವಾಗಿ ದೇವ್ರನ್ನ ಮಧ್ಯದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ನಾವು ನೋಡ್ತೇವೆ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ, ಆಶೀರ್ವಾದಗಳನ್ನು ಶಾಪಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಜೀವವನ್ನು ಮರಣವನ್ನು ನಾನು ನಿಮಗೆ ಎದುರುಗಡೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯಾವಾಗ ದೇವರು ಆಶೀರ್ವಾದ ಮತ್ತು ಶಾಪ ಎರಡು ನಮ್ಮ ಎದುರುಗಡೆ ಇಟ್ಟಿರುವಂತ ಸಂದರ್ಭದಲ್ಲಿ, ಜೀವ ಮತ್ತು ಮರಣ ಎರಡು ಕೂಡ ನಮ್ಮ ಎದುರುಗಡೆ ಇರುವಂತ ಸಂದರ್ಭದಲ್ಲಿ, ನಾವು ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಾವು ಜೀವವನ್ನೇ ಆಯ್ಕೆ ಮಾಡ್ಕೊಳ್ಬೇಕು, ನಾವು ಆಶೀರ್ವಾದವನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಪ್ರೀತಿಯ ದೇವರ ಮಕ್ಕಳೇ, ಯಾವತ್ತೂ ಕೂಡ ನಾವು ಶಾಪವನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ. ಹಲ್ಲೆಲೂಯಾ.
ಯಾವತ್ತೂ ಕೂಡ ನಾವು ಶಾಪವನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ಯಾವತ್ತೂ ಕೂಡ ನಾವು ಮರಣವನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ನಾವೇನು ಆಯ್ಕೆ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನಾವು ಜೀವವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಆಶೀರ್ವಾದವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಒಂದ್ ವೇಳೆ ಆಶೀರ್ವಾದ ನಾವು ಆಯ್ಕೆ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ, ನಾವು ಆಯ್ಕೆ ಮಾಡ್ಕೊಂಡ ಮೇಲೂ ಕೂಡ ಆಶೀರ್ವಾದ ನಮಗೆ ದಕ್ಕಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ದೇವರ ಆದಿಕಾಂಡ 19ನೇ ಅಧ್ಯಾಯದ ಮೂಲಕವಾಗಿ ಲೋಟನ ಕುಟುಂಬದ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಬಂದಿರುವಂತಹ ಸಂದರ್ಭದಲ್ಲಿ ಲೋಟನು ಫೋಟೋದಲ್ಲಿ ಚೆನ್ನಾಗಿದ್ದಾನೆ, ಎಕ್ಸ್ರೇಲಿ ಆತನು ಸಂಪೂರ್ಣವಾಗಿ ವಿಫಲವಾಗಿದ್ದಾನೆ, ಎಕ್ಸ್ರೇಲಿ ಸಂಪೂರ್ಣವಾಗಿ ತಪ್ಪು ಹೋಗಿದ್ದಾನೆ. ಆತನ ಜೀವಿತಕ್ಕೂ ಆತನ ಭಕ್ತಿಗೂ ಎಕ್ಸ್ರೇಲಿ ಯಾವುದಕ್ಕೂ ಒಂದಕ್ಕೊಂದು ತಾಳಮೇಳ ಅಂತಕ್ಕಂಥದ್ದಿಲ್ಲ. ರಹಸ್ಯ ಜೀವಿತ, ಪಾಪದ ಜೀವಿತ ನಾವು ನೋಡ್ತೇವೆ. ಕೊನೆಗೆ ನಾವು ನೋಡ್ತೇವೆ ಆತನ ಹೊಟ್ಟೆಯಿಂದ ಹುಟ್ಟಿದಂತೆ 2 ಹೆಣ್ಣು ಮಕ್ಕಳಿಂದಲೇ ನಾವು ನೋಡ್ತೇವೆ. ಆ ಗವಿಯಲ್ಲಿ ನಾವು ನೋಡ್ತೇವೆ ವ್ಯಭಿಚಾರಕ್ಕೆ ಆತನ ಗುರಿಯಾಗಿ 2 ದುಷ್ಟ ಸಂತಾನಕ್ಕೆ ಅವರು ಪ್ರಮುಖವಾಗಿ ಅವರು ಕಾರಣಕರ್ತರಾದರೆಂಬುದಾಗಿ ಗವಿಯಲ್ಲಿ ಅವರ ಒಂದು ಅಂತ್ಯ ಮುಗಿದೋಯ್ತು. ಗವಿಯಲ್ಲಿ ಅವರು ಸಮಾಧಿ ಮುಗಿದೋಯ್ತು. ಗವಿಯಲ್ಲಿ ಅವರ ಆತ್ಮಿಕ ಜೀವಿತ ಸಮಾಧಿ ಆಯಿತು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎಷ್ಟು ಮಾತ್ರಕ್ಕೂ ಆ ಒಂದು ಫೋಟೋದಲ್ಲಿರುವಂತಹ ಪ್ರದರ್ಶನ ಲೋಟನ ಒಂದು ಜೀವಿತಕ್ಕೆ ಯಾವುದೇ ಕೆಲಸಕ್ಕೆ ಬರಲಿಲ್ಲ. ಇವತ್ತು ಈ ವಾಕ್ಯ ಕೇಳುವಂತ ನೀನಾಗ್ಲಿ ನಾನಾಗಲಿ ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಫೋಟೋದಲ್ಲಿ ಮಾತ್ರ ಪ್ರದರ್ಶನ ಚೆನ್ನಾಗಿ ಕೊಟ್ಟು ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವೆಲ್ಲಾದ್ರೂ ತಪ್ಪು ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ, ನಮ್ಮ ಅಂತರಂಗದಲ್ಲಿ ಎಲ್ಲಾದ್ರೂ ತಪ್ಪು ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ, ನಮ್ಮ ಆತ್ಮೀಯ ಜೀವಿತದಲ್ಲಿ ಆ ದೇವರು ನಮ್ಮ ಅಂತರಂಗವನ್ನು ನೋಡುವಂತ ಸಂದರ್ಭದಲ್ಲಿ, ನಮ್ಮ ಒಳಗಿನ ಮನುಷ್ಯನನ್ನು ದೇವರು ನೋಡುವಂತ ಸಂದರ್ಭದಲ್ಲಿ ನಾವು ಒಂದ್ ವೇಳೆ ವೇಷಧಾರಿಗಳಾಗಿ ನಾವು ಕಂಡೇವಪ್ಪ ಅಂತಂದ್ರೆ, ಖಂಡಿತವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನೀನು ಎಷ್ಟೇ ಕಾಣಿಕೆ ಕೊಡು, ನೀನೆಷ್ಟೇ ಸಮರ್ಪಣೆ ಮಾಡ್ಕೋ, ಎಷ್ಟೇ ಪ್ರಾರ್ಥನೆ ಮಾಡು, ಎಷ್ಟೇ ಆರಾಧನೆ ಮಾಡು, ಎಷ್ಟೇ ನೀನು ಭಕ್ತಿಯ ಪ್ರದರ್ಶನ ಮಾಡು, ಎಷ್ಟೇ ನೀನು ಸಾಷ್ಟಾಂಗ ನಮಸ್ಕಾರ ಮಾಡು, ಬಗ್ಗಿ ನಮಸ್ಕಾರ ಮಾಡು, ಆದರೆ ನಿನ್ನ ಜೀವಿತದಲ್ಲಿ ಒಂದಾದ ನಂತರ ನಿನ್ನ ಜೀವಿತದಲ್ಲಿ ನಷ್ಟವನ್ನು ತಂದುಕೊಳ್ತೀಯ. ಅದಕ್ಕೋಸ್ಕರವಾಗಿ ದೇವರು ನಮ್ಮೊಂದಿಗೆ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಂಡು, ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಯಾವ ರೀತಿಗೆ ನಮ್ಮ ಜೀವಿತ ಬಾಹ್ಯ ರೂಪದಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೋ, ಅಂತರಂಗದಲ್ಲಿ ಕೂಡ ಅದೇ ರೀತಿಗೆ ನಾವು ಜೀವಿಸ್ತಾ ಇದ್ದೇವಾ? ಯಾವ ರೀತಿಗೆ ಬಾಹ್ಯ ರೂಪದಲ್ಲಿ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದೇವೋ, ಅಂತರಂಗದಲ್ಲಿ ಕೂಡ ಒಳಗಡೆ ಕೂಡ ಅದೇ ಭಕ್ತಿ ನಮ್ಮಲ್ಲಿದೆಯಾ ಅಂತಕ್ಕಂಥದ್ದೇ, ಅದೇ ಪರಿಶುದ್ಧತೆ. ಚರ್ಚಲ್ಲಿ ಬಂದಾಗ, ಮಂದಿರದಲ್ಲಿ ಬಂದಾಗ ಯಾವ ಪರಿಶುದ್ಧತೆ ನೀನು ಪ್ರದರ್ಶನ ಮಾಡ್ತೀಯೋ, ಯಾವ ಭಕ್ತಿಯನ್ನು ನೀನು ಪ್ರದರ್ಶನ ಮಾಡ್ತೀಯೋ, ಯಾವ ದೀನತೆಯಲ್ಲಿ ಪ್ರದರ್ಶನ ಮಾಡ್ತೀಯೋ, ಯಾವ ತಗ್ಗಿಸ್ಕೊಳ್ಳುವಂಥ ಸ್ವಭಾವದಲ್ಲಿ ನೀನು ಪ್ರದರ್ಶನ ಮಾಡ್ತೀಯೋ, ನೀನು ಈ ಸ್ಥಳ ಬಿಟ್ಟು ಬಾಗಿಲು ಬಿಟ್ಟು ಹೊರಗಡೆ ಹೋದಾಗ ನಿನ್ನ ಜೀವಿತ ಅದೇ ರೀತಿಗಿದೆಯಾ? ಅದೇ ರೀತಿಗೆ ನಿನ್ನ ಪ್ರದರ್ಶನ ಇದೆಯಾ? ಖಂಡಿತವಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಇಲ್ಲ, ಒಂದ್ ವೇಳೆ ಚರ್ಚಲ್ಲಿ ಬಂದಾಗ ನೀನು ತಗ್ಗಿಸ್ಕೊಳ್ಳುವಂತ ಸ್ವಭಾವ ಇದೆ, ಚರ್ಚಲ್ಲಿ ಬಂದಾಗ ನೀನು ಭಕ್ತಿ ಬಹಳ ಮುಂದಾಗಿದೆಯಪ್ಪ ಅಂತಂದ್ರೆ, ನೀನು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಇವ್ಯಾವ ಕೆಲಸ ಮಾಡ್ತಿಲ್ಲಪ್ಪ ಅಂತಂದ್ರೆ ನಿನ್ನ ಜೀವಿತದಲ್ಲಿ ತುಂಬಾ ಅಪಾಯಕರವಂತ ಸ್ಥಿತಿಯಲ್ಲಿ ನೀನಿದೆಯಾ? ಅದಕ್ಕೋಸ್ಕರಾಗಿ ದೇವರು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರಾಗಿ, ಕ್ರಮಪಡಿಸಿಕೊಳ್ಳೋದಕ್ಕೋಸ್ಕರಾಗಿ ದೇವರು ಮತ್ತೊಂದು ಆವೃತ್ತಿ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಲೋಟನ ಮತ್ತು ಅಬ್ರಹಾಮನ ಒಂದು ಜೀವಿತದ ಮೂಲಕವಾಗಿ ನಮ್ಮ ಜೊತೆ ಇಲ್ಲಿವರೆಗೂ ಮಾತಾಡ್ತಾ ಬಂದಿದ್ದಾನೆ. ಬನ್ನಿ, ನಾವೆಲ್ಲರೂ ಕೂಡ ಇವತ್ತು ಅಬ್ರಹಾಮನ ಕುಟುಂಬದಂತೆ ಒಂದು ಭಕ್ತಿಯ ಕುಟುಂಬವಾಗಿ ಕೊನೆ ತನಕ ಉಳಿದು ನಾವು ಹೋಗ್ತೇವಾ? ಅಥವಾ ಇವಾಗ ನಾವು ನೋಡಿದಂತೆ ಇವತ್ತು ಈ ಲೋಟನ ಕುಟುಂಬದಲ್ಲಿರುವಂತ ಎಕ್ಸ್ರೇ ಅನ್ನು ದೇವರು ನೋಡಿದಾಗ, ಎಕ್ಸ್ರೇಲಿ ನೋಡಿದಾಗ ಲೋಟನೆ ಯಾವ ರೀತಿಗೆ ವಿಫಲವಾದನು, ಆ ರೀತಿಗೆ ನಮ್ಮ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ದೇವರು ನಮ್ಮನ್ನು ಸಂಪೂರ್ಣವಾಗಿ ವಿಫಲರನ್ನಾಗಿ ಮಾಡ್ತಾನೆ. ದೇವರ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಈಗ ಬನ್ನಿ, ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ಈ ವಾಕ್ಯ ಭಾಗ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೊಡ್ಡ ಆಶೀರ್ವಾದ ತರಲಿ. ದೇವರು ನಿಮ್ಮ ಜೀವಿತದಲ್ಲಿ ಈ ಸಂದೇಶ ದೊಡ್ಡ ಉಜ್ಜೀವ ತರಲಿ, ಬದಲಾವಣೆ ತರಲಿ, ತೀರ್ಮಾನದಲ್ಲಿ ಬದಲಾವಣೆ ಬರಲಿ ಎಂಬುದಾಗಿ ಆಶಿಸ್ತಾ ಈ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ